ಹೆಡ್ಡಿಂಗ್ ನೋಡಿ, 12ನೇ ಮಂತ್ರ. ಇದು ಒಟ್ಟಿಗೆ ಮಾಡ್ಬೇಕು. ಏನು ಅಂದ್ರೆ 12, 13 ಆಮೇಲೆ 14. ಯಾಕೆಂದ್ರೆ ಇದನ್ನ ಯೂನಿವರ್ಸಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾ ಇದ್ದಾರೆ. ಪ್ರತಿ ಒಂದು ಮನುಷ್ಯನ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದಾರೆ. ಇದು ಎಲ್ಲರಿಗೂ ಸರ್ವೇ ಸಾಧಾರಣವಾಗಿರೋ ಎಕ್ಸ್ಪೀರಿಯನ್ಸ್. ಇದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಯೂನಿವರ್ಸಲ್ ಎಕ್ಸ್ಪೀರಿಯನ್ಸ್ ಹೇಳುವಾಗ ಒಟ್ಟಿಗೆ ಅದನ್ನ ಮೂರನ್ನು ತಗೋಬೇಕು. ಹೇಗೆ ಅಂದ್ರೆ ಪ್ರತಿಯೊಬ್ಬರಿಗೂ ಹೇಗೆ ಆಗತ್ತೆ ಸ ಅಂತ ಫಸ್ಟ್ ಹೇಳಿದ್ರು. ಹಿಂದಿನ ಮಂತ್ರಕ್ಕೆ ಕನೆಕ್ಟ್ ಮಾಡ್ಕೋಬೇಕು. ಯಾರು ಸರ್ವಭೂತಸ್ಥಂ ಆತ್ಮಾನಂ ಸರ್ವಭೂತಾನಿ ಚ ಆತ್ಮನಿ ಸಂಪಶ್ಯನ್ ಬ್ರಹ್ಮ ಪರಮಂ ವ್ಯಾತಿ ಅಂತ ಹೇಳಿದ್ರು, ಯಾವ ಪರಮಾತ್ಮನನ್ನು ಸೇರ್ತಾನೋ, ಯಾರು ತಾನು ಪರಮಾತ್ಮನ ಸ್ವರೂಪವೇ ಆಗಿದ್ದೀನಿ ಅಂತ ಯಾರು ತಿಳಿದುಕೊಳ್ತಾನೋ ಅಲ್ಲಿ ಬಂದು ಸ ಅವನು. ಇವಾಗ ಅವನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅವನ ಬಗ್ಗೆ ಯೂನಿವರ್ಸಲ್ ಎಕ್ಸ್ಪೀರಿಯನ್ಸು ಅಜ್ಞಾನ ದೃಷ್ಟಿಯಲ್ಲಿ ಹೇಗಿರುತ್ತೆ ಅಂತ. ಸ ಏವ ಮಾಯಾ ಪರಿಮೋಹಿತಾತ್ಮ, ಸ ಏವ ಮಾಯಾ ಪರಿಮೋಹಿತಾತ್ಮ ಶರೀರಮಾಸ್ತಾಯ ಕರೋತಿ ಸರ್ವಂ, ಶರೀರಮಾಸ್ತಾಯ ಕರೋತಿ ಸರ್ವಂ ಸ್ತ್ರೀ ಅನ್ನಪಾನಾದಿ ವಿಚಿತ್ರ ಭೋಗೈಃ, ಸ್ತ್ರೀ ಅನ್ನಪಾನಾದಿ ವಿಚಿತ್ರ ಭೋಗೈಃ ಸ ಏವ ಜಾಗ್ರತ್ ಪರಿತೃಪ್ತಿಮೇತಿ, ಸ ಏವ ಜಾಗ್ರತ್ ಪರಿತೃಪ್ತಿಮೇತಿ ಸ್ವಪ್ನೇ ಸಜೀವ ಸುಖ ದುಃಖ ಭೋಕ್ತಾ, ಸ್ವಪ್ನೇ ಸಜೀವ ಸುಖ ದುಃಖ ಭೋಕ್ತಾ ಸ್ವಮಾಯಯಾ ಕಲ್ಪಿತ ಜೀವಲೋಕೆ, ಸ್ವಮಾಯಯಾ ಕಲ್ಪಿತ ಜೀವಲೋಕೆ ಸುಷುಪ್ತಿ ಕಾಲೇ ಸಕಲೇ ವಿಲೀನೆ, ಸುಷುಪ್ತಿ ಕಾಲೇ ಸಕಲೇ ವಿಲೀನೆ ತಮೋ ಅಭಿಭೂತ ಸುಖ ರೂಪಮೇತಿ, ತಮೋ ಅಭಿಭೂತ ಸುಖ ರೂಪಮೇತಿ ಪುನಶ್ಚ ಜನ್ಮಾಂತರ ಕರ್ಮ ಯೋಗಾತ್, ಪುನಶ್ಚ ಜನ್ಮಾಂತರ ಕರ್ಮ ಯೋಗಾತ್ ಸ ಏವ ಜೀವಸ್ವಪಿತಿ ಪ್ರಬುದ್ಧಃ, ಸ ಏವ ಜೀವಸ್ವಪಿತಿ ಪ್ರಬುದ್ಧಃ ಪುರತ್ರಯೇ ಕ್ರೀಡತಿ ಯಶ್ಚ ಜೀವಃ, ಪುರತ್ರಯೇ ಕ್ರೀಡತಿ ಯಶ್ಚ ಜೀವಃ ತತಸ್ತು ಜಾತಂ ಸಕಲಂ ವಿಚಿತ್ರಂ, ತತಸ್ತು ಜಾತಂ ಸಕಲಂ ವಿಚಿತ್ರಂ ಆಧಾರಮಾನಂದಮಖಂಡ ಬೋಧಂ, ಆಧಾರಮಾನಂದಮಖಂಡಬೋಧಂ ಯಸ್ಮಿನ್ ಲಯಂ ಯಾತಿ ಪುರತ್ರಯಂ ಚ, ಯಸ್ಮಿನ್ ಲಯಂ ಯಾತಿ ಪುರತ್ರಯಂ ಚ. ನೋಡಿ, ಮೂರು ಒಟ್ಟಿಗೆನೆ ತಗೊಂಡ್ರೇನೆ ನಮ್ಮ ಮೂರು ಅವಸ್ಥೆ ಬಗ್ಗೆ ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಇದೆ. ಏನದು? ಸ ಏವ ಮಾಯಾ ಪರಿಮೋಹಿತ ಆತ್ಮ, ಯಾರು ಸತ್ಯಜ್ಞಾನ ಅನಂತ ಸ್ವರೂಪನಾಗಿದ್ದಾನು, ಚಿನ್ಮಾತ್ರ ಸ್ವರೂಪನಾಗಿದ್ದಾನು, ಶಿವಸ್ವರೂಪನಾಗಿದ್ದಾನು, ಅವನೇ ಏನಾಗ್ಬಿಟ್ಟಿದ್ದಾನೆ, ಅವನೇ ಸ ಏವ, ಏವಾಕಾರ ಹಾಕಿದ್ರು, ಇವ ಹೇಳಿಲ್ಲ, ಏವಾಕಾರ ಹಾಕಿದ್ರು. ಅವನೇ, ಬೇರೆಯವನೆಲ್ಲ, ಜೀವ ಆಗೋವನು ಪರಮಾತ್ಮನೇ ನಿಶ್ಚಯ ಆಗ್ಬೇಕು. ಅವನು ಮಾಯಾ ಪರಿಮೋಹಿತಾತ್ಮ, ಮಾಯೆಯ ತೋರಿಸ್ತಾ ಇರುವ ದೃಶ್ಯದಿಂದ ಅವನು ಪರಿಮೋಹಿತಾತ್ಮ, ಡೆಲ್ಯೂಡೆಡ್, ಕನ್ಫ್ಯೂಸ್ಡ್, ಅಟ್ರಾಕ್ಟೆಡ್ ಅಂತೆಲ್ಲ ತಗೋಬಹುದು. ಏನಾಗ್ಬಿಡ್ತಂದ್ರೆ ಮಾಯಾ ಪ್ರಪಂಚವನ್ನು ನೋಡಿ ಪರಿಮೋಹಿತಾತ್ಮ, ಅವನಿಗೆ ಏನಾಗ್ಬಿಡುತ್ತೆ, ಆ ಅಟ್ರಾಕ್ಷನ್ ಅಲ್ಲಿ ತುಂಬಾ ಅವನಿಗೆ ಕಂಟ್ರೋಲ್ ತಪ್ಪತ್ತೆ. ಆವಾಗ ಏನ್ ಮಾಡ್ತಾನವನು, ಶರೀರ ಮಾಸ್ತಾಯ ಕರೋತಿ ಸರ್ವಂ, ಈ ಶರೀರವನ್ನು ಆಧಾರವಾಗಿ ಇಟ್ಟುಕೊಂಡು ಯಾವುದು ಪುರುಷಾರ್ಥ ಮಾಡಿ ತನ್ನ ಸ್ವರೂಪವನ್ನು ತಿಳ್ಕೊಳ್ಬೇಕಾಗಿತ್ತು, ಆ ಶರೀರವನ್ನ ಏನ್ ಮಾಡ್ಬಿಡ್ತಾನೆ ಇವಾಗ, ಆ ಭೋಗಗಳಿಗೋಸ್ಕರ ಏನೆಲ್ಲಾ ಮಾಡ್ತಾನೆ, ಶಬ್ದ ಸ್ಪರ್ಶ ರೂಪ ರಸ ಗಂಧ ಇದನ್ನ ಅನುಭವಿಸೋದಕ್ಕೆ ಪುನಃ 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 ಮಾಡ್ತಾನೆ. ಯಾವ್ಯಾವ್ದದು? ಸ್ತ್ರೀ ಅನ್ನಪಾನಾದಿ ವಿಚಿತ್ರ ಭೋಗೈಹಿ ಅಂದ್ರು.
ತುಂಬಾ ಜನಕ್ಕೆ ಏನು ಕೋಪ ಬರುತ್ತೆ ಅಂದ್ರೆ ಮಾತೆತ್ತಿದ್ರೆ ಸ್ತ್ರೀ ಅಂತ ಯಾಕೆ ಹೇಳ್ತಾರೆ ಅಂತೆಲ್ಲ ಗಲಾಟೆ ಮಾಡ್ತಾರೆ. ಪಾರ್ಟ್ನರ್ ಅಂತ ತಗೋಬೇಕು. ಪುರುಷನಿಗೆ ಸ್ತ್ರೀ, ಸ್ತ್ರೀಗೆ ಪುರುಷ ಹಾಗೆ ತಗೋಬೇಕು. ಪಾರ್ಟ್ನರ್ ಅಂತಾನೆ ತಗೋಬೇಕಿಲ್ಲಿ. ಅಥವಾ ಇನ್ನೊಂದು ಗುಣಗಳು ಅಂತ ತಗೋಬೇಕು. ಸ್ತ್ರೀನಲ್ಲಿ ಸಾ ತ ರ ಇದೆ. ಸತ್ವಗುಣ, ರಜೋಗುಣ, ತಮೋಗುಣ, ಇದು 3 ಇರೋದ್ರಿಂದ ಅದಕ್ಕೆ ಸ್ತ್ರೀ ಅಂತಾನು ತಗೋಬಹುದು. ಅನ್ನಪಾನಾದಿ ವಿಚಿತ್ರ ಭೋಗೈಹಿ ಎಂದ್ರು. ನಾವು ನಮಗೆ ಮುಖ್ಯವಾಗಿ ಪ್ರಾಣ ಇರೋದಕ್ಕೆ ಬೇಕಾದ ಅನ್ನ ನೀರು ಜೊತೆಗೆ ಬೇರೆ ಭೋಗಗಳು, ನೋಡೋಕೆ, ಕೇಳೋಕೆ, ಮುಟ್ಟೋಕೆ, ತಿನ್ನೋ, ಬೇರೆ ಸ್ಮೆಲ್ ಮಾಡೋಕೆ, ಇದೆಲ್ಲ ಭೋಗಗಳು. ಇದು ಎಲ್ಲವನ್ನೂ ಏನ್ ಮಾಡ್ತಾನೆ, ಚೆನ್ನಾಗಿ ಭೋಗಗಳನ್ನ ಕೂಡಿಕೊಂಡು ಎಚ್ಚರದಲ್ಲಿ ಏನ್ ಮಾಡ್ತಾನೆ, ಸ ಏವ, ಯಾರು ಶುದ್ಧ ಸಚ್ಚಿದಾನಂದ ಸ್ವರೂಪನಾಗಿದ್ದಾನು ಅವನೇ ಇವಾಗ ಜಾಗೃತ ಅವಸ್ಥೆಯಲ್ಲಿ ಏನಾಗ್ಬಿಡ್ತಾನೆ, ಈ ಭೋಗಗಳಿಂದ ಪರಿತೃಪ್ತಿಯನ್ನು ಹೊಂದುತ್ತಾನೆ. ತುಂಬಾ ಸಂತೋಷ ಅವನಿಗೆ. ಏನು, ನಾನು ಇಷ್ಟೆಲ್ಲಾ ಗಳಿಸ್ಬಿಟ್ಟಿದ್ದೀನಿ, ಇಷ್ಟೆಲ್ಲಾ ದೊಡ್ಡ ಮನೆ ಕಟ್ಟಿಬಿಟ್ಟಿದ್ದೀನಿ, ಇಷ್ಟೆಲ್ಲಾ ಸಂಪಾದಿಸ್ಬಿಟ್ಟಿದ್ದೀನಿ, ಇಷ್ಟೆಲ್ಲ ನನ್ನ ಹತ್ರ ಇದೆ ಅಂತ ಅಂದ್ಬಿಟ್ಟವನು ತುಂಬಾ ಖುಷಿ ಪಡ್ತಾನೆ, ತುಂಬಾ ಸಂತೋಷ ಪಡ್ತಾನೆ. ಭೋಗಗಳನ್ನ ಎಷ್ಟು ಅನುಭವಿಸೋದು, ಓ ಇವತ್ ಇದನ್ನೆಲ್ಲ ಆಯ್ತು, ಇವತ್ತಿಷ್ಟು ಒಳ್ಳೆ ಊಟ ಮಾಡಿದೆ, ಇವತ್ತಿಷ್ಟು ಒಳ್ಳೆ ಇದನ್ನೆಲ್ಲ ಪರ್ಚೇಸ್ ಮಾಡಿದೆ ಅಂತ ಅವ್ರಿಗೆ ಆನಂದವೂ ಆನಂದ. ಇದಕ್ಕೆ ಒಂದು ದೊಡ್ಡವರೆಲ್ಲ ಹೇಳ್ತಿರೋ ಒಂದು ಕತೆ ಜ್ಞಾಪಕ ಬಂತು. ಒಂದು ಮಗು ಹೇಳತ್ತಂತೆ, ಅಪ್ಪ ಈ ಊರಲ್ಲಿ ಎಕ್ಸಿಬಿಷನ್ ಬಂದಿದೆ, ನನಗೆ ನೋಡ್ಬೇಕು. ತಂದೆ ಹೇಳದಂತೆ, ನೋಡು ಮರಿ, ಎಕ್ಸಿಬಿಷನ್ ಹೋದ್ರೆ ನೀನು ಒಂದು ಕಂಡೀಷನ್ನು, ನನ್ನ ಕೈಯನ್ನ ಬಿಡಬಾರ್ದು, ಇಲ್ದಿದ್ರೆ ಬಹಳ ಕಷ್ಟ ಆಗತ್ತೆ, ನನ್ನ ಕೈಯನ್ನ ನೀನು ಬಿಡಬಾರ್ದು ಅಂತ ಹೇಳು. ಮಗು ಹೇಳ್ತು, ಖಂಡಿತ ನಾನು ನಿನ್ ಕೈಯನ್ನ ಬಿಡೋದಿಲ್ಲ ಅಂತ ಹೇಳ್ತು. ಸರಿ, ತಂದೆ ಕರ್ಕೊಂಡ್ ಬಂದ್ರಿ. ಏನಾಯ್ತು, ನೋಡ್ತಾ ಇದೆ ಅಲ್ಲಿ ಏನು ವಸ್ತುಗಳ ಪ್ರದರ್ಶನ, ಚಿಕ್ಕುಗಳ ಒಂದ್ ಕಡೆ ಆಟದ ಅಂಗಡಿ ಸಾಮಾನುಗಳೇನು ಎಲ್ಲವನ್ನು ನೋಡಿ ಅದಕ್ಕೆ ತುಂಬಾ ಅಟ್ರಾಕ್ಷನ್ ಆಗ್ಬಿಟ್ಟು, ಯಾವಾಗ ತಂದೆ ಕೈಯನ್ನ ಬಿಟ್ಟು ತಂದೆ ಮೊದಲೇ ಏನ್ ಹೇಳಿದ್ದ, ನೀನು ನನ್ನ ಕೈಯನ್ನ ಹಿಡ್ಕೋಬೇಕು ಅಂತ. ಇವ ಏನ್ ಮಾಡ್ಬಿಟ್ಟ, ತಂದೆ ಕೈಯನ್ನ ಬಿಟ್ಟ. ಆಕ್ಚುಲಿ ಅವನಿಗೆ ಪುನಃ ಒಳಗೆ ಜ್ಞಾಪಕ ಬರ್ತಾ ಇದೆ, ತಂದೆ ಕೈ ಬಿಟ್ಟಿದೀನಿ, ಜ್ಞಾಪಕನೂ ಇರುತ್ತೆ. ಹಾಗೆ ಹೀಗೆ ಸ್ವಲ್ಪ ನೋಡ್ತಾನೆ ತಂದೆ, ಆದ್ರೂ ಇನ್ನು ಬೆಳಕಿರುತ್ತಲ್ಲ, ಎಚ್ಚರ ಚೆನ್ನಾಗಿರುತ್ತೆ, ಅದೊಂದು ನೋಡ್ಕೊಂಡ್ ಬಂದ್ಬಿಡೋಣ, ಅಲ್ಲಿ ಹೋಗೋಣ, ಇಲ್ಲಿ ಹೋಗೋಣ ಅಂತಾನೆ ಏನ್ ಮಾಡ್ತಾನೆ, ದೂರ ಆಗ್ತಾ ಹೋಗ್ತಾನೆ. ಅವನಿಗೆ ಖುಷಿನೋ ಖುಷಿ ಎಲ್ಲವನ್ನೂ ನೋಡಿ. ಅದಕ್ಕೆ ಸರಿಯಾಗಿ ಅಲ್ಲಿ ಬೇಕಾದಷ್ಟು ಏನಾಗಿದೆ, ಫ್ರೀ ಸ್ಟಾಲ್ ಎಲ್ಲ ಇರುತ್ತೆ. ಈ ಆಟನೆಲ್ಲ ನೋಡ್ಬೋದು, ಈ ಆಟ ಒಂದೊಂದು ಆಟನ ಆಡಿ ನೋಡುತ್ತೆ. ಮಾಲಲ್ಲೆಲ್ಲ ಬೇಕಾದಷ್ಟು ಒಂದ್ಸಲ ಇಟ್ಟಿರ್ತಾರಲ್ಲ, ಅಥವಾ ನಾನ್ ನೋಡ್ದಂಗೆ ನರ್ಸಿಂಗ್ ಹೋಮ್ ಅಲ್ಲೂ ಒಂದ್ ಕಡೆ ಇಟ್ಟಿರ್ತಾರೆ, ಮಕ್ಕಳನ್ನ ಕರ್ಕೊಂಡ್ ಬಂದಿರ್ತಾರೆ. ಅದಕ್ಕೋಸ್ಕರ ಅವ್ರು ಆಟ ಆಡೋಂಗೆ ನಾವು ಈ ಏರ್ಪೋರ್ಟ್ ಅಲ್ಲೂ ನೋಡಿದೀನಿ, ಒಂದು ಚಿಕ್ಕ ಜಾಗ ಮಾಡಿರ್ತಾರೆ, ಅಲ್ಲೊಂದು ಪುಟ್ಟು ಆಟ ಆಡೋಂಗೆ. ಸೊ ಹಾಗೆ ಅದ್ರಲ್ಲಿ ಆಟ ಆಡ್ತಾ ಇದೆ ಮಗು, ಖುಷಿನೋ ಖುಷಿ. ಸ್ಲೋವಾಗಿ ಸಾಯಂಕಾಲ ಆಗ್ತಾ ಬಂತು, ಕತ್ತಲೆ ಆಗ್ತಾ ಬಂತು. ಆವಾಗ ಇದಕ್ಕೆ ಸ್ವಲ್ಪ ಯೋಚನೆ ಬರುತ್ತಂತೆ, ಇದೇನಿಷ್ಟು ಕತ್ಲೆ ಆಗ್ಬಿಡುತ್ತಲ್ಲ ಅಂತ. ಅಲ್ಲಿ ಇಲ್ಲಿ ಅಷ್ಟರೊಳಗೆ ಅವ್ರು ಲೈಟ್ ಎಲ್ಲ ಹಾಕಿದ್ರು, ತಿರುಗು ಪರವಾಗಿಲ್ಲ ಅಂತ ಜ್ಞಾಪಿಸಿದ್ರು, ತಿರುಗು ಹಾಗೆ. ಆಮೇಲೆ ಏನಾಯ್ತು, ಎಕ್ಸಿಬಿಷನ್ನೇ ಮುಗಿದೋದ್ರೆ ಪೂರಾ ಕತ್ತಲು. ಇವಾಗ ತಂದೆನ ಹುಡುಕೋದು ಹೇಗೆ, ಇವಾಗ ಅದಕ್ಕೆ ದುಃಖನೋ ದುಃಖ. ಈ ಮಗು ಸ್ಥಿತಿ ಹಂಗೆ ಎಲ್ಲ ಜೀವರುಗಳು ನಾವು ಜೀವನದಲ್ಲಿ ಮಾಡ್ಬಿಡ್ತೀವಿ. ನಾವು ಬರೋವಾಗ್ಲೇ, ತಾಯಿ ಗರ್ಭದಿಂದ ಬರೋವಾಗ್ಲೇ ಪರಮಾತ್ಮನಿಗೆ ಪ್ರಾಮಿಸ್ ಮಾಡಿರ್ತೀವಿ, ನಿನ್ನ ಕೈ ಬಿಡೋಲ್ಲ, ನಿನ್ನನ್ನ ನಾವು ಬಿಡೋದಿಲ್ಲ. ಆದ್ರೆ ಏನಾಗ್ಬಿಡತ್ತೆ ಅಂದ್ರೆ, ಹೊರಗೆ ಬಂದ ತಕ್ಷಣ ಆ ಸಂಬಂಧ ಇದು ಎಲ್ಲ ನೋಡಿ ಅದ್ರಲ್ಲಿ ಅಟ್ರಾಕ್ಟ್ ಆಗ್ಬಿಟ್ಟು, ಈ ಪ್ರಪಂಚದ ಭೋಗದಿಂದ ಎಲ್ಲ ಅಟ್ರಾಕ್ಟ್ ಆಗ್ಬಿಟ್ಟು ನಮ್ಗೆ ಯೌವನಾವಸ್ಥೆ ಯಾವಾಗ ಕಳೀತು ಗೊತ್ತೇ ಆಗೋಲ್ಲ. ಎಲ್ಲ ಮುಗಿದ ಹೋಗ್ಬಿಟ್ಟು ಇನ್ನೇನು ವೃದ್ಧ ಅವಸ್ಥೆ ಬರ್ತಾ ಇರುವಾಗ ಸ್ವಲ್ಪ ಯೋಚನೆ ಆಗತ್ತಂತೆ, ಏನ್ ಮಾಡ್ದೆ ಇವಾಗ ಎಲ್ಲಿ ಹುಡ್ಕೋದು ದೇವ್ರನ್ನ, ಹೇಗೆ ಅಂತ. ಅದಕ್ಕೆ ಎಷ್ಟೋ ಸಲಿ ನಾನು ನೋಡಿದೀನಿ, ಯೌವನದಲ್ಲಿ ಬೇಕಾದಷ್ಟು ಆಟ ಆಡಿ ಎಲ್ಲ ಮಾಡಿರೋರು
ಸ್ವಲ್ಪ ಏಜ್ ಬಂದ ತಕ್ಷಣ ಏನು ಇದ್ದಕ್ಕಿದಂಗೆ ಪೂಜೆ ಮಾಡಿದ್ದೆ, ದೇವ್ರ ಪೂಜೆ ಗುಡಿಗೆ ಹೋಗಿದ್ದೆ ಎಲ್ಲ ಮಾಡ್ತಾರೆ. ಬೇಕಾದ ಜನ ಮಾಡೋರ್ನ ನೋಡಿದೀನಿ. ಯಾಕೆಂದ್ರೆ ಇದು ನಮಗೆ ಬರೋ ಮನಸ್ಸಿನಲ್ಲಿ ಬರುದು, ಗೊತ್ತಾಗೋಯ್ತು ಅದು ಎಲ್ಲಾನು ಏನಾಯ್ತು ಅನಿತ್ಯ ಅಂತ. ಆದ್ರೆ ಏನು ಸತ್ಸಂಗನೂ ಮಾಡ್ಲಿಲ್ಲ, ಏನಿಲ್ಲ, ಬರೀ ಇವಾಗ ಒಂದು ಭಯ ಒಂದೇ ನಮ್ ಜೊತೆಲಾಗ್ಬಿಡುತ್ತೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಈ ಜಾಗೃತ ಅವಸ್ಥೆಯಲ್ಲಿ ತೃಪ್ತಿ ಕರೆಕ್ಟ್ ಅನುಭವಿಸ್ಬೇಕು, ಎಲ್ಲವನ್ನು ಎಂಜಾಯ್ ಮಾಡ್ಬೇಕು, ತೃಪ್ತಿನೂ ಪಡ್ಕೋಬೇಕು. ಆದ್ರೆ ಎಟ್ ದಿ ಸೇಮ್ ಟೈಮ್ ವಿವೇಕವನ್ನು ವಿಚಾರವನ್ನು ಕೈ ಬಿಡ್ಬಾರ್ದು. ಬಿಟ್ಬಿಟ್ರೆ ಏನಾಗುತ್ತೆ, ಅನ್ಯಾಯವಾಗಿ ಹಾಳಾಗ್ಬಿಟ್ಟು. ಸೊ ಈ ನೆಕ್ಸ್ಟ್ ಮಂತ್ರ ಏನ್ ಹೇಳುತ್ತೆ, ಯಾರು ಈ ಜಾಗೃತದಲ್ಲಿ ಇದನ್ನೆಲ್ಲ ಅನುಭವಿಸ್ತಾನೋ ಅವನೇ ಸೇಮ್ ಸ್ವಪ್ನೆ ಸ ಅಂತ ಹಾಕಿದ್ರು. ಅವನೇ ಯಾರು ಜಾಗೃತದಲ್ಲಿ ಎಲ್ಲವನ್ನು ಅನುಭವಿಸಿದ್ನೋ ಅವನೇ ಈಗ ಸ್ವಪ್ನೇ ಸ ಜೀವ ಸುಖ ದುಃಖ ಭೋಗ್ತ. ಸ್ವಪ್ನದಲ್ಲಿ ಕೂಡ ಏನಾಗತ್ತೆ, ಅವನಿಗೆ ಸೃಷ್ಟಿ ಎಲ್ಲ ನೋಡ್ತಾ ಇರ್ತಾನೆ, ಅದ್ರಲ್ಲಿ ತಿರುಗು ಸುಖ ದುಃಖವನ್ನೆಲ್ಲ ಭೋಗ್ತ. ಇದು ಚೆನ್ನಾಗಿದೆ, ಇದು ಚೆನ್ನಾಗಿಲ್ಲ, ಸ್ವಲ್ಪದಿಂದ ಭಯ ಬಂತು, ಸ್ವಲ್ಪ ದುಃಖ ಬಂತು, ಸುಖ ಬಂತು. ಅದು ಹೇಗಿದೆ, ಯಾಕೆ? ಸ್ವಮಾಯೆಯ ಕಲ್ಪಿತ ಜೀವಲೋಕೆ. ಅವನು ಏನ್ ಮಾಡ್ಬಿಟ್ಟಿದಾನೆ, ತಾನೇ ಕಲ್ಪಿಸಿಕೊಂಡ ಅಂದ್ರೆ ಸ್ವತಂತ್ರತೆ ಇದೆ ಅಂತ ತಗೋಬಾರ್ದು. ಇವನ ಸಂಸ್ಕಾರಕ್ಕೆ ಅನುಸಾರ ಸ್ವಪ್ನ. ಎಲ್ಲರಿಗೂ ಯಾಕೆ ಒಂದೇ ರೀತಿ ಸ್ವಪ್ನ ಬೀಳಲ್ಲ? ಅವರವರ ಸಂಸ್ಕಾರಕ್ಕೆ ಸರಿಯಾಗಿ ಸ್ವಪ್ನಗಳಿರುತ್ತೆ. ಯಾರಿಗೆ ಒಂದು ವಿಷಯದಲ್ಲಿ, ಇವಾಗ ನಮಗೆ ಈ ಲ್ಯಾಬೊರೇಟರಿಲಿ ಎಲ್ಲ ಮಾಡೋದು ಸೈಂಟಿಸ್ಟ್ ತರ ಸ್ವಪ್ನ ಬೀಳೋದಿಲ್ಲ. ಯಾಕೆ ಬೀಳೋಲ್ಲ ನಮಗೆ? ಆರ್ಕಿಮಿಡೀಸ್ಗೆಲ್ಲ ಬರ್ತಾ ಇತ್ತಲ್ಲ, ಅದೆಲ್ಲ ನಮಗೆ ಯಾಕೆ ಬರೋಲ್ಲ ಅಂದ್ರೆ ನಮ್ಗೆ ಆ ಸಂಸ್ಕಾರ ಹಾಕೊಂಡಿಲ್ಲ. ನಾವು ಯಾವ ಸಂಸ್ಕಾರ ಹಾಕೊಂಡಿರ್ತೀವೋ ಸ್ವಮಾಯೆಯ, ಇವನೇ ತನ್ನ ಸಂಸ್ಕಾರಕ್ಕೆ ಅನುಸಾರವಾಗಿ ಕಲ್ಪಿತವಾಗಿ ತೋರುತ್ತಿರುವ ಈ ಪ್ರಪಂಚವನ್ನ, ಸ್ವಪ್ನ ಪ್ರಪಂಚವನ್ನ ಅವನೇನ್ ಮಾಡ್ತಾನೆ, ಜೀವ ನೋಡ್ತಾ ಇರ್ತಾನೆ. ಅಲ್ಲೂ ಏನ್ ಅನುಭವಿಸ್ತಾನೆ, ಜಾಗೃತದಲ್ಲಿ ಹೇಗೆ ಸುಖ ದುಃಖ ಅನುಭವಿಸ್ತಾನೋ ಇಲ್ಲೂ ಸ್ವಪ್ನದಲ್ಲೂ ಸುಖ ದುಃಖ ಅನುಭವಿಸ್ತಾನೆ. ಆದ್ರೆ ಹಾಗಾದ್ರೆ ಏನು ವ್ಯತ್ಯಾಸ? ಜಾಗೃತಗೂ ಸ್ವಪ್ನಕ್ಕೂ ವ್ಯತ್ಯಾಸ ಏನು? ಅನುಭವದಿಂದ ಏನೂ ವ್ಯತ್ಯಾಸ ಇಲ್ಲ. ಅಲ್ಲೂ ಶರೀರ ಇದೆ, ಅಲ್ಲೂ ಇಂದ್ರಿಯಗಳಿರೋ ಹಂಗಿದೆ, ಅಲ್ಲೂ ನಮಗೆ ನೋವಾಗತ್ತೆ, ಶರೀರಕ್ಕೆ ಗಾಯ ಆದ್ರೆ ದುಃಖ ಆಗತ್ತೆ. ಪ್ರತಿಯೊಂದು ಸೇಮ್ ಎಚ್ಚರದ ತರಾನೇ ಆಗತ್ತೆ, ಏನೂ ವ್ಯತ್ಯಾಸ ಆಗೋದಿಲ್ಲ. ಮತ್ತೆ ಏನೋ ವ್ಯತ್ಯಾಸ ಇದೆ ಅಂದ್ರಲ್ಲ, ಏನದು ವ್ಯತ್ಯಾಸ? ಅದು ತುಂಬಾ ಮುಖ್ಯ. ಜಾಗೃತದಲ್ಲಿ ನಮಗೆ ದೃಷ್ಟಿ ಸೃಷ್ಟಿ. ಇಲ್ಲಿ ನಿಮಗೆ ಹೇಗಿರುತ್ತೆ ಅಂದ್ರೆ ದೃಷ್ಟಿಯನ್ನು ಬದಲಾಯಿಸ್ಕೊಳ್ಬಹುದು. ದೃಷ್ಟಿಕೋನ್ ಅಂತ ಹೇಳ್ತಾರಲ್ವಾ, ನೀವು ನಿಮ್ಮ ದೃಷ್ಟಿನ ಬದಲಾಯಿಸ್ಕೊಳ್ಬಹುದು, ಪುರುಷಾರ್ಥ ಹಾಕ್ಬೋದು. ಆದ್ರೆ ಸ್ವಪ್ನದಲ್ಲಿ ನಮಗೆ ಯಾವ ಫ್ರೀಡಮು ಇಲ್ಲ, ಏನು ಫ್ರೀಡಮ್ ಇಲ್ಲ. ಆ ಸೃಷ್ಟಿಯನ್ನ ಸುಮ್ಮನೆ ನೋಡ್ತೀವಿ ಅಷ್ಟೇ ಮಾಡ್ಬೇಕಿವಿನ ಯಾವ ಇದು ನಮಗೆ ಪುರುಷಾರ್ಥ ಹಾಕೋಕೆ ಅವಕಾಶ ಇಲ್ಲ. ಆದ್ರೆ ಸುಖ ದುಃಖ ಮಾತ್ರ ಅನುಭವಿಸ್ಲೇಬೇಕು. ಬಟ್ ಇದು ಎರಡೂ ಏನಾಗತ್ತೆ, ಇದು ಎರಡು ಅವಸ್ಥೆ ಆದ ಮತ್ತೆ ಸುಷುಪ್ತಿ ಕಾಲೇ ಸಕಲೇ ವಿಲೀನ. ಸೊ ಜಾಗೃತ್ ಪ್ರಪಂಚವೂ ತೋರ್ತಾ ಇತ್ತು, ಸ್ವಪ್ನ ಪ್ರಪಂಚನೂ ತೋರ್ತಾ ಇತ್ತು. ಎಲ್ಲ ತೋರಿದ್ದೆಲ್ಲ ಏನಾಗ್ಬಿಟ್ಟು ವಿಲೀನೆ, ಲಯ ಆಗ್ಬಿಟ್ಟು. ಎಲ್ಲಿ ಲಯ ಆಯ್ತು? ಯಾರಿಂದ ಹೊರ ಬಂದಿದೆಯೋ ಅಲೆಗಳು ವಿಲೀನ ಆಯ್ತು. ಎಲ್ಲಿ ವಿಲೀನ ಆಯ್ತು ಅಂದ್ರೆ ಯಾವ ನೀರಿನಿಂದ ಅಲೆ ಬಂತೋ ಅದೇ ನೀರಿನಲ್ಲಿ, ಯಾವ ಸಮುದ್ರದಿಂದ ಅಲೆ ಬಂತೋ ಅದೇ ಸಮುದ್ರದಲ್ಲಿ ಅಲೆ ವಿಲೀನ ಆದಂಗೆ ನಮ್ಮ ಎಲ್ಲ ಈ ಕಲ್ಪನೆಗಳೆಲ್ಲ, ಜಾಗೃತಿನ ಕಲ್ಪನೆ, ಸ್ವಪ್ನದ ಕಲ್ಪನೆ ಎಲ್ಲಾನು ಏನಾಯ್ತು, ಸುಷುಪ್ತಿ ಕಾಲದಲ್ಲಿ ಎಲ್ಲ ಅದರಲ್ಲಿ ಸೇರಿಬಿಟ್ಟು. ಇವನು ಹೇಗಿದ್ದಾನೆ? ತಮೋ ಅಭಿಭೂತ. ತಮೋ ಅಭಿಭೂತ ಅಂದ್ರೆ ಪಿತ್ತದಲ್ಲಿ ಬರುತ್ತೆ, ಬೇಕಾದಷ್ಟು ಉಪನಿಷತ್ತಲ್ಲಿ. ಪಿತ್ತ ನಾಡಿಗಳಲ್ಲಿ ಏನಾಯ್ತು, ಪಿತ್ತರಸ ತುಂಬು ಬಿಟ್ಟು ನಾಡಿಗಳಲ್ಲಿ ತಮೋ ಅಭಿಭೂತ, ತಮೋ ಗುಣದಿಂದ. ಯಾಕೆ ಎಕ್ಸ್ಪ್ಲನೇಷನ್ ಕೊಡ್ಬೇಕು? ಜಾಗೃತದಲ್ಲಿ ಏನಾಗಿದೆ, ಸತ್ವ ಗುಣನೂ ಇದೆ, ರಜೋ ಗುಣನೂ ಇದೆ, ತಮೋ ಗುಣನೂ ಇದೆ. ಜಾಗೃತದಲ್ಲಿ ನಮ್ಗೆ ಅದನ್ನೆಲ್ಲ ಉಪಯೋಗಿಸೋಕೆ ಸ್ವತಂತ್ರತೆನೂ ಇದೆ, ಬಹಳ
ಸುಲಭನೂ ಇದೆ, ಅಂದ್ರೆ ಪುರುಷಾರ್ಥ ಹಾಕಿದ್ರೆ ಗೈಡೆನ್ಸ್ ಇರುತ್ತೆ. ಬಟ್ ಸ್ವಪ್ನದಲ್ಲಿ ಸುಖ ದುಃಖ ಅನುಭವಿಸುವಾಗ ಏನು ಮಾಡಕ್ ಎದ್ದು ಮತ್ತೆ ಬೇಕಾದ್ರೆ ವಿಚಾರ ಮಾಡ್ಬೋದು ಸ್ವಪ್ನವನ್ನು ತಗೊಂಡು. ಆದ್ರೆ ಸುಷುಪ್ತಿಯಲ್ಲಿ ಏನಾಗತ್ತೆ, ತಮೋ ಅಭಿಭೂತ, ತಮಸ್ಸೆಂಬ ಅವಿದ್ಯೆಯಿಂದ ಏನಾಗ್ಬಿಡ್ತಾನೆ, ಕವರ್ ಆದಂಗೆ, ಏನೂ ಗೊತ್ತಿಲ್ಲ, ಏನೂ ಗೊತ್ತಾಗಲ್ಲ. ಆದ್ರೂನು ಏನಾಗ್ತಾನೆ, ಸುಖರೂಪವಾದ ಆನಂದವನ್ನು ಹೊಂದ್ತಾನೆ. ಈ ಸುಖರೂಪವಾದ ಆನಂದ ವಿಷಯಗಳಲ್ಲಿ ಬರುವ ಆನಂದ ತರ ಅಲ್ಲ, ಇದು ಖಂಡಿತ ಆತ್ಮಾನಂದನೇ. ಇದು ಅದ್ರ ಜಲಕ್ ಸ್ಯಾಂಪಲ್ ಡೋಸ್ ತರ ಇದು ಪರಮಾತ್ಮ ಕೊಟ್ಟಿರೋದು. ಆ ಸುಖವನ್ನು ಇವನು ಏತಿ ಸುಖರೂಪಂ ಏತಿ ಅಂದ್ರೆ ಅನುಭವಿಸ್ತಾನೆ. ಇವಾಗ ಇವನೇ ಏನಾಯ್ತು ನೆಕ್ಸ್ಟ್, ಪುನಶ್ಚ ಜನ್ಮಾಂತರ ಕರ್ಮಯೋಗಾತ್, ಹಿಂದಿನ ಜನ್ಮಗಳಿಗೆ ಏನೇನ್ ಕರ್ಮ ಮಾಡ್ತಾನೋ ಆ ವಾಸನೆಗಳಿಂದ ಲಾಸ್ಟ್ ಮೊಮೆಂಟ್ ಅಲ್ಲಿ ಯಾವ ಭಾವನೆ ಬಂತು ಅವನಿಗೆ ಶರೀರ ಬಿಡುವಾಗ, ಆಮೇಲೆ ಎಂತ ಕರ್ಮ ಮಾಡಿದಾನೋ, ಎರಡಿಂದ ಏನಾಯ್ತು ಇವನಿಗೆ ಜನ್ಮಾಂತರ ಪ್ರಾಪ್ತಿ ಆಗತ್ತೆ. ಆ ಇನ್ನೊಂದು ಶರೀರಕ್ಕೆ ಯೋಗಾತ್ ಸೇರ್ತಾನೆ. ಯಾರವನು, ಸೈವ ಜೀವ ಸ್ವಪಿತಿ ಪ್ರಬುದ್ಧ, ಯಾರು ಕನಸನ್ನ ಕಾಣ್ತಾ ಸುಷುಪ್ತಿಲಿದ್ದನೋ ಅವನೇ ಏನಾಗ್ತಾನೆ, ಇವಾಗ ಎಚ್ಚರಗೊಳ್ತಾನೆ. ಯಾರು ಮೊದಲು ಜಾಗ್ರತವನ್ನು ಅನುಭವಿಸಿ ಸ್ವಪ್ನದಲ್ಲಿ ಎಲ್ಲವನ್ನು ಅನುಭವಿಸಿ ಸುಷುಪ್ತಿಗೆ ಹೋಗಿ ಆನಂದವನ್ನು ಅನುಭವಿಸಿ ಅವನೇ ಪುನಶ್ಚ ಜನ್ಮಾಂತರ ಕರ್ಮದಿಂದ ಏನಾಯ್ತು, ಅವನಿಗೆ ಆ ಜಾಗೃತ ಆಗ್ಬಿಟ್ಟು ಅವನಿಗೆ ಎಚ್ಚರ ಆಯ್ತು. ಎಚ್ಚರ ಆದ್ರೆ ಏನ್ ಮಾಡ್ತಾನೆ ಅವನು, ತಿರುಗು ಜಾಗೃತ ಅವಸ್ಥೆಗೆ ಬರ್ತಾನೆ. ಪ್ರಾರಬ್ಧ ಇರೋ ತನಕ, ಪ್ರಾರಬ್ಧ ಇಲ್ಲ ಮತ್ತೆ ಏನಾಗ್ಬಿಡುತ್ತೆ ಅವನು ಹಾಗೆ ಇನ್ನೊಂದು ಶರೀರಕ್ಕೆ ಹೋಗ್ಬೇಕಾಗತ್ತೆ. ಇಲ್ಲಿ ಮೊದಲು ಅವರು ಹೇಳ್ತಾರೆ ಪ್ರಾರಬ್ಧ ಇದೆ, ಸೈವ ಜೀವ ಸ್ವಪಿತಿ ಪ್ರಬುದ್ಧ. ಸ್ವಪಿತಿ ಅಂದ್ರೆ ಸುಷುಪ್ತಿ, ಆ ಒಳ್ಳೆ ನಿದ್ರೆಯಿಂದ ಎಚ್ಚರಗೊಳ್ಳುತ್ತಾನೆ. ಪ್ರಬುದ್ಧ ಎಚ್ಚರಗೊಳ್ಳುತ್ತಾನೆ. ಆಮೇಲೆ ಏನ್ ಮಾಡ್ತಾನೆ, ತಿರುಗು ಪುರತ್ರಯೇ ಕ್ರೀಡತಿ ಯಶ್ಚ ಜೀವ, ಮೂರು ಪುರಗಳಲ್ಲಿ, ಯಾವುದು ಮೂರು ಪುರ, ಜಾಗ್ರತ್ ಪುರ, ಸ್ವಪ್ನಪುರ, ಸುಷುಪ್ತಿ ಪುರ, ಇದು ಮೂರರಲ್ಲಿ ಕ್ರೀಡತಿ, ಹೋಗಿ ಬಂದು ಮಾಡ್ತಾನೆ. ತತಸ್ಥ ಜಾತಂ ಸಕಲಂ ವಿಚಿತ್ರಂ, ಚಿತ್ರ ವಿಚಿತ್ರವಾದ ಇದನ್ನೆಲ್ಲ ಅನುಭವಿಸ್ತಾ ಇರ್ತಾನೆ. ಬಟ್ ಯಾವಾಗ ಅವನು ಆಧಾರಂ ಆನಂದಂ ಅಖಂಡ ಬೋಧಂ ಯಸ್ಮಿನ್ ಲಯಂ ಯಾತಿ ಪುರತ್ರಯಂ ಚ, ಯಾವಾಗ ಇವನು ಇದ್ರೊಳಗೆ ಸಂಸಾರದಲ್ಲೇ ಸಿಕ್ಕೊಂಡಿರೋನು, ಯಾವಾಗ ಆನಂದ ಸ್ವರೂಪನಾದ ಆತ್ಮನ ಬೋಧವನ್ನು ಇವನು ಯಾವಾಗ ಹೊಂದುತ್ತಾನೋ ಆವಾಗ ಈ ಮೂರು ಅವಸ್ಥೆಯಲ್ಲೂ ನಾನು ಅಂಟಿಲ್ಲ, ನನಗೆ ಯಾವ ಇದು ಅಂಟಿಲ್ಲ. ಜಾಗ್ರತ ಅವಸ್ಥೆಗೂ ನಾನು ಅಂಟಿಲ್ಲ, ಸ್ವಪ್ನ ಅವಸ್ಥೆಗೂ ಅಂಟಿಲ್ಲ, ಸುಷುಪ್ತಿಗೂ ಅಂಟಿಲ್ಲ ಅಂತ ಅಂದ್ಬಿಟ್ಟು ಅವನು ಅಖಂಡ ಬೋಧ, ತನ್ನ ಸ್ವರೂಪದ ಸಾಕ್ಷಿ ಸ್ವರೂಪದ ಬೋಧ ಆದಾಗ ಅವನು ಏನ್ ಮಾಡ್ತಾನವನು, ನರಳ ಇದರಿಂದ ತಪ್ಪಿಸ್ಕೋತಾನೆ, ಅವನು ತಪ್ಪಿಸ್ಕೊಳ್ತಾನೆ. ಇಲ್ಲದಿದ್ರೆ ಏನಾಗತ್ತೆ, ಪುರತ್ರಯಂಚ ಮೂರು ಇದ್ರೊಳಗೆ ಜಾಗ್ರತ ಸ್ವಪ್ನ ಸುಷುಪ್ತಿ ಇದು ಮೂರರಲ್ಲಿ ಪುನಃ ಪುನಃ ಹೋಗಿ ಬಂದು ಮಾಡ್ತಾ ಇರ್ತಾನೆ. ಇವಾಗ ನೋಡಿ, ಮೊದಲು ಜಾಗ್ರತ ಅವಸ್ಥೆಯನ್ನ ಸ್ವಲ್ಪ ಸರಿಯಾಗಿ ನೋಡೋಣ. ಅವ್ರಿಗೆ ಹೇಳ್ತಾರೆ ಗುರುಗಳು ಸುಬ್ರಹ ಶರ್ಮಾ ಹೇಳ್ತಾರೆ, ಈ ಆತ್ಮನೇ ಯಾವ ಆತ್ಮ, ಸರ್ವಭೂತಸ್ಥಂ ಆತ್ಮಾನಂ ಸರ್ವಭೂತಾನಿ ಚ ಆತ್ಮನಿ, ಎಲ್ಲರಲ್ಲಿಯೂ ಇರೋದು ಒಂದೇ ಆತ್ಮ, ಆಮೇಲೆ ಎಲ್ಲವೂ ಒಂದು ಆತ್ಮನಲ್ಲಿ ನಾಮರೂಪಗಳು ತೋರುತ್ತೆ ಅಂತ ಯಾವ ಆತ್ಮ ಇದ್ದಾನೋ ಅವನೇ ಏನಾಗಿದೆ, ಅಜ್ಞಾನದ ದಶೆಯಲ್ಲಿ ಹೇಗಾಗಿದ್ದಾನೆ, ಮಾಯಾ ಪರಿಮೋಹಿತ ಆತ್ಮ, ಅಜ್ಞಾನದಿಂದ ಮೋಹಿತವಾದ ಮನಸ್ಸುಳ್ಳನಾಗಿ. ಆಮೇಲೆ ಏನ್ ಮಾಡ್ತಾನವನು, ಶರೀರವನ್ನು ಆಧಾರವಾಗಿ ಇಟ್ಕೊಳ್ತಾನೆ. ಮನುಷ್ಯ ಶರೀರವನ್ನು ಆಧಾರವಾಗಿ ಇಟ್ಟುಕೊಂಡು ಎಲ್ಲ ಕರ್ಮಗಳನ್ನು ಮಾಡ್ತಾನೆ. ಯಾವ ರೀತಿ ಕರ್ಮ ಮಾಡ್ತಾನೆ, ಪುಣ್ಯ ಕರ್ಮ ಮಾಡ್ತಾನೆ, ಪಾಪ ಕರ್ಮ ಮಾಡ್ತಾನೆ. ಅಥವಾ ನೆಕ್ಸ್ಟ್ ಇನ್ನು ಸ್ವಲ್ಪ ಬುದ್ಧಿವಂತನಾದ್ರೆ ಆಮೇಲೆ ಸದ್ಯಕ್ಕೆ ಬುದ್ಧಿವಂತನ ಬಗ್ಗೆ ಹೇಳಿಲ್ಲ, ಏನ್ ಮಾಡ್ತಾನೆ, ಕರ್ಮವನ್ನು ಮಾಡ್ತಾನೆ. ಕರ್ಮ ಮಾಡುವಾಗ್ಲೂ ಯಾವುದು ಭೋಗಕ್ಕಾಗಿ ಕರ್ಮ ಮಾಡ್ತಾನೆ, ತಿರುಗು ಭೋಗ ಎಲ್ಲ ಖಾಲಿ ಆದ ಮತ್ತೆ ತಿರುಗು ಕರ್ಮ ಮಾಡ್ತಾನೆ. ಯಾಕೆ ತಿರುಗು ಕರ್ಮ ಮಾಡ್ತಾನೆ, ತಿರುಗು ಭೋಗ ಅನುಭವಿಸೋದಕ್ಕೆ.
ಭೋಗನೇ ಅವನ ಜೀವನದಲ್ಲಿ ಏನಾಗಿದೆ, ಭೋಗಕ್ಕೆ ಪ್ರಧಾನತೆ. ಅವನು ಏನ್ ಮಾಡ್ತಾನೆ, ಸ್ತ್ರೀ ಅನ್ನಪಾನಾದಿ ವಿಚಿತ್ರ ಭೋಗಗಳಿಂದ ಕೂಡಿಕೊಂಡು ಏನ್ ಮಾಡ್ತಾನೆ, ಪರಿತೃಪ್ತಿ ಅಂದ್ರೆ ಹೆಚ್ಚಿನ ಸಂತೋಷವನ್ನು ಹೊಂದುತ್ತಾರೆ. ಆಮೇಲೆ ಎಲ್ಲರಿಗೂ ಏನು ಅಂದ್ರೆ ಕಂಪ್ಯಾರಿಸನ್ ಅಲ್ಲಿ ಬಹಳ ಸುಖ ಸಿಗತ್ತೆ. ಯಾರೋ ಹೇಳಿದ್ರು ನಿಮ್ ಮನೆಗ್ ಬಂದ ತಕ್ಷಣ, ಅಯ್ಯೋ ಅವ್ರ ಮನೆಗಿಂತ ನಿಮ್ ಮನೆ ದೊಡ್ಡದು ಚೆನ್ನಾಗಿದೆ ಅಂದ್ರು. ಏನ್ ಖುಷಿ ಆಗ್ಬಿಡ್ತು ನಮ್ಗೆ. ಪ್ರತಿ ಒಂದ್ರಲ್ಲೂ ಕಂಪ್ಯಾರಿಸನ್ ಮಾಡಿ ನಿಮ್ದು ಚೆನ್ನಾಗಿದೆ ಅಂತ ಹೇಳ್ಬಿಟ್ರೆ ಏನ್ ಖುಷಿ. ಹಾಗೆ ಇವನು ತನಗ್ತಾನೆ ಬೇರೆ ಅನ್ಕೋತಾನೆ, ಓಹೋ ನನ್ನಂಗೆ ಬೇರೆ ಯಾರು ಇಲ್ಲ ಅಂತ ಪರಿತೃಪ್ತಿಯನ್ನು ಅಂತಾನೆ. ಇಲ್ಲಿ ಪರಿತೃಪ್ತಿಯಿಂದ ಪರ್ಮನೆಂಟ್ ತೃಪ್ತಿ ಎಲ್ಲ ಅರ್ಥ ಮಾಡ್ಬೇಡಿ. ಅಂದ್ರೆ ಭೋಗಗಳಿಂದ ಇವನಿಗೆ ಸಂತೋಷ ಪಡ್ತಾನೆ ಅಂತ ಅರ್ಥ ಮಾಡ್ಕೋಬೇಕಷ್ಟೇ. ಬರಿದೇ ಬಿಟ್ಟಿದ್ದಾರೆ, ಹೆಚ್ಚಿನ ಸಂತೋಷವನ್ನು ಹೊಂದುತ್ತಾನೆ. ಅವಾಗ ಬರೀತಾರೆ ಅವರು, ನಿಜವಾಗಿ ನೋಡಿದ್ರೆ ಪ್ರತಿಯೊಬ್ಬ ಜೀವನು ಡಿವೈನ್ ಹೇಗಿದ್ದಾನೆ, ಸಚಿದಾನಂದ ಸ್ವರೂಪನೇ ಆಗಿದ್ದಾನೆ. ಅವನು ಅಸಂಸಾರಿ. ಸಂಸರತಿ ಅಂತಂದ್ರೆ ಬದಲಾವಣೆ ಆಗ್ತಾ ಇರೋದು. ಆ ಸಂಸಾರಿ ಅಂದ್ರೆ ಆ ಬದಲಾವಣೆಯನ್ನ ತಾನು ಅಂತ ತಿಳಿದುಕೊಡು, ಶರೀರದ ಬದಲಾವಣೆಯನ್ನು ತನ್ನಲ್ಲಿ ಹಾಕೊಂಡವನು, ಆರೋಪ ಮಾಡಿಕೊಂಡವನು, ತಾನೇ ಅಂತ ಅಂದುಕೊಂಡವನು. ಅವನಿಗೆ ಏನ್ ಹೆಸರು, ಸಂಸಾರಿ ಅಂತ ಹೆಸರು. ಅವನು ನಿಜವಾಗ್ಲೂ ಅಸಂಸಾರಿ. ಆತ್ಮ ಯಾವತ್ತೂ ಸಂಸಾರಕ್ಕೆ ಮೂರವಸ್ಥೆಗೆ ಅಂಟಿಲ್ಲ, ಮೂರವಸ್ಥೆಗೆ ಸಾಕ್ಷಿ ಆಗಿದೆ. ಆದ್ರೂ ತನ್ನನ್ನ ತಾನು ಶರೀರ ತಂದ್ಕೊಂಡ್ಬಿಟ್ಟು ಏನ್ ಮಾಡ್ತಾನೆ, ಮಾಯೆಯ ಈ ಪ್ರಪಂಚವನ್ನು ಸೃಷ್ಟಿಯನ್ನು ನೋಡಿ ವಿವೇಕವನ್ನು ಕಳೆದುಕೊಂಡು ಏನ್ ಮಾಡ್ತಾನೆ, ಅವಿದ್ಯೆಯಿಂದ ತನ್ನನ್ನ ಮೊದಲು ಜೀವಾತ್ಮ ಅನ್ಕೋತಾನೆ, ಆಮೇಲೆ ಕರ್ತೃ ಭೋಕ್ತೃ ಅಂತ ಅನ್ಕೊಳ್ತಾನೆ, ಸಂಸಾರಿ ಅಂತ ಅನ್ಕೊಳ್ತಾನೆ. ನಾವು ಹುಟ್ಟಿದೀನಿ, ನಾನು ಸ್ವಲ್ಪ ದೊಡ್ಡವನಾಗ್ತೀನಿ, ಇನ್ನು ಬೆಳಿತೀನಿ, ಆಮೇಲೆ ಇನ್ನೂ ದೊಡ್ಡವನಾಗ್ತೀನಿ, ಆಮೇಲೆ ಬೇರೆ ಸತ್ತೋಗ್ಬಿಡ್ತೀನಿ. ಹೀಗೆಲ್ಲ ಏನಾಗತ್ತೆ, ಪುನಃ ಪುನಃ ಕಲ್ಪನೆ ಮಾಡ್ತಾ ಇರ್ತಾನೆ. ಸೊ ಹಾಗೇನಾಯ್ತು, ಯಾಕೆ ಅವಿದ್ಯೆಯಿಂದ ಮಾಡ್ತಾ. ಈ ಅನಾತ್ಮವಾದ ಈ ಶರೀರ ಎಲ್ಲ ಖಂಡಿತ ಆತ್ಮ ಆಗೋಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಇದು ಪಂಚಭೂತಗಳಿಂದ ಆಗಿರೋದು. ಈ ಜಡವಾದ ಶರೀರವನ್ನು ತಾನು ಅಂದ್ಕೊಂಡು ದೇಹದಲ್ಲಿ ಭದ್ರವಾಗಿ ಕುಳಿತುಕೊಂಡ್ಬಿಡ್ತಾನೆ ನಾನು ಅನ್ನೋ ಬುದ್ಧಿಯಿಂದ. ಆಮೇಲೆ ಇಂದ್ರಿಯ ಬುದ್ಧಿ ಎಲ್ಲ ಏನೇನ್ ನಡೆಯುತ್ತೋ, ನೋಡೋದು ಕೇಳೋದು ಎಲ್ಲ ಇಂದ್ರಿಯದ ಎಲ್ಲ ವ್ಯವಹಾರನು ತನ್ನ ಮೇಲೆ ನಾನೇ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡು ಕರ್ಮ ಎಲ್ಲ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಡು ಅವಿದ್ಯೆಯಿಂದ ತಿಳಿತಾನೆ. ಇವನಿಗೆ ಈ ವಿಷಯಗಳಿಂದ ಬೇಕಾದಷ್ಟು ಸುಖ ಬರುತ್ತೆ, ಶಬ್ದ ಸ್ಪರ್ಶ ರೂಪ ರಸ ಗಂಧ ಇವುಗಳಿಂದ. ಅವನು ಏನ್ ಮಾಡ್ತಾನೆ, ಎಚ್ಚರದಲ್ಲಿ ಚೆನ್ನಾಗಿ ಇದನ್ನೆಲ್ಲ ಅನುಭವಿಸ್ಬಿಟ್ಟು ಮೂಲ ಸ್ವರೂಪವನ್ನು ಮರೆತು ಬಿಟ್ಟು ಇದರಲ್ಲಿ ತೃಪ್ತಿ ಹೊಂದುತ್ತಾ ಇರ್ತಾನೆ. ಇವನಿಗೆ ಯಾವಾಗ್ಲಾದ್ರೂ ಬೈ ಚಾನ್ಸು ಕರುಣೆಯಿಂದ ಇವನಿಗೆ ಗುರು ಸಿಕ್ಕಿ ಸತ್ಸಂಗ ಸಿಕ್ಕಿ ವಿಚಾರ ಮಾಡೋಕ್ ಅವಕಾಶ ಸಿಕ್ಕಿದ್ರೆ ಸರಿ, ಇಲ್ಲದಿದ್ರೆ ನೆಕ್ಸ್ಟ್ ಜಾಗೃತ ಅವಸ್ಥೆಯಿಂದ ಎಲ್ಲಿಗೆ ನೆಕ್ಸ್ಟ್ ಅವ್ನು ಏನ್ ಹೇಗೆ ಅನುಭವ ಅಂದ್ರೆ, ಅವನೇ ಯಾರು ಇಲ್ಲಿ ಜಾಗೃತ ವ್ಯವಸ್ಥೆಯಲ್ಲಿ ಇಷ್ಟೆಲ್ಲ ಮಾಡಿದಾನೋ ಅವನೇ ಸ್ವಪ್ನದಲ್ಲಿ ಏನ್ ಮಾಡ್ತಾನೆ, ತನ್ನ ಮಾಯೆಯಿಂದ ಕಲ್ಪಿಸಿಕೊಂಡ, ಅಂದ್ರೆ ತನ್ನ ಸಂಸ್ಕಾರದಿಂದ ಕಲ್ಪಿತವಾದ ಈ ಸ್ವಪ್ನ ಲೋಕವನ್ನು ನೋಡಿ ಅದರೊಳಗೂ ಸುಖ ದುಃಖಗಳನ್ನ ಅನುಭವಿಸ್ತಾ ಇರ್ತಾನೆ. ನೀವು ಏನ್ ಮಾಡ್ಬೇಕು, ಯಾವ್ದಾದ್ರು ಒಂದು ಸ್ವಪ್ನವನ್ನು ಜ್ಞಾಪಕ ಇಟ್ಕೊಂಡು ಅದನ್ನ ಚೆನ್ನಾಗಿ ಅನಲೈಸ್ ಮಾಡ್ಬೇಕು, ವಿಚಾರ ಮಾಡ್ಬೇಕು. ಆವಾಗ ನಿಮಗೆ ಚೆನ್ನಾಗಿ ಗೊತ್ತಾಗತ್ತೆ. ಇವಾಗ ಸ್ವಪ್ನದಲ್ಲಿ ನನಗೆ ಏನಾಯ್ತು, ನಾನು ಎಲ್ಲೋ ನಡೀತಾ ಇದ್ದೀನಿ, ಸಡನ್ ಆಗಿ ಆ ಮೇನ್ ರೋಡ್ ಬಿಟ್ಬಿಟ್ಟು ಕೆಳಗೆ ಏನೋ ಜಾಗ ಇತ್ತಲ್ಲ ಅಂತ ಅಲ್ಲಿ ಇಳಿದು ಹೊಟ್ಟೋಗ್ಬಿಟ್ಟಿದೀನಿ. ಹೊಟ್ಟೋಗಿ ನೋಡಿದ್ರೆ ಅದು ಬರೀ ಒಂದು ಬೂರ್ಬಲೆಯ ತರ ಇದೆ, ಎಲ್ಲಿಂದ ಹೊರಗೆ ಬರ್ಬೇಕು ಅಂತ ಗೊತ್ತಾಗ್ತಿಲ್ಲ. ಆಮೇಲೆ ಮೇಲೆ ಹತ್ತೋಣ ಅಂದ್ರೆ ಬರೀ ಮಣ್ಣಿನ ಗೋಡೆಗಳು. ಇವಾಗ ಇಷ್ಟೆಲ್ಲಾ ದುಃಖಕ್ಕೆ ಕಾರಣವಾಗಿ ನಮಗೆ ಎಲ್ಲಾರು ಯಾರಾದ್ರೂ ಹೆಲ್ಪ್ ಮಾಡಿದ್ರೆ ಅವ್ರ ಧ್ವನಿನೂ ಕೇಳಿಸುತ್ತೆ, ಅವ್ರ ರೂಪಾನೂ ಕಾಣಿಸುತ್ತೆ. ಇಷ್ಟೆಲ್ಲ ಆದ್ರೂನು ನಮ್ಗೆ ಎಚ್ಚರವಾದ ಮತ್ತೆ ನೋಡಿದ್ರೆ ಏನೂ ಇರಲ್ಲ. ಸ್ವಪ್ನ ಪ್ರಪಂಚ ಒಂದು ಸೆಕೆಂಡ್ ಅಲ್ಲಿ ಅದು ನಿಧಾನಕ್ಕೆ ಹೋಗುತ್ತೆ ಅಲ್ಲ ಅಂತ ಅನ್ಕೋಬಾರ್ದು. ಸ್ವಪ್ನ ಪ್ರಪಂಚ ಹೇಗ್ ಹೋಗುತ್ತೆ, ಒಂದು ಸೆಕೆಂಡ್ ಅಲ್ಲಿ ಹೊಟ್ಟೋಗ್ಬಿಡತ್ತೆ. ಅವ್ರು ಹೇಳ್ತಾರೆ, ಇದು ಸ್ವಪ್ನದಲ್ಲೂ ಏನ್ ಮಾಡ್ತಾನೆ,
ಇದೇ ಸುಖ ದುಃಖವನ್ನ ಅನುಭವಿಸ್ತಾನೆ. ಯಾಕೆ? ತಮಸ್ಸಮ ಅವಿದ್ಯೆಯಿಂದ. ಆಮೇಲೆ ಸುಷುಪ್ತಿ ಕಾಲಕ್ಕೆ ಹೋಗ್ತಾನೆ, ಸುಷುಪ್ತಿಗೆ ಹೋಗ್ತಾನೆ. ಅಲ್ಲಿ ಎಲ್ಲವೂ ಪ್ರಕೃತಿ ನಿಯಮದಿಂದ ಎಲ್ಲವೂ ಲಯ ಆಗುತ್ತೆ. ಇವಾಗ ಏನು ಗೊತ್ತಾಗ್ದಿರೋಂಗೆ ಪರಮಾತ್ಮ ಮಾಡಿದ್ದಾನೆ, ಅಲ್ಲಿ ಆನಂದವನ್ನು ಅನುಭವಿಸ್ತಾನೆ. ಯಾರು ಎಚ್ಚರದಲ್ಲಿ ಭೋಗ ಅನುಭವಿಸಿ ಸುಖ ಪಟ್ನೋ ಅವನೇ ಕನಸಿಗೆ ಹೋದಾಗ ಎಚ್ಚರದೆಲ್ಲ ಡಿಸ್ಕನೆಕ್ಟ್. ಎಚ್ಚರದ ಯಾವುದು ಜ್ಞಾಪಕ ಇಲ್ಲ, ಎಲ್ಲ ಡಿಸ್ಕನೆಕ್ಟ್ ಆಗ್ಬಿಡತ್ತೆ. ಆಮೇಲೆ ಏನ್ ಮಾಡ್ತಾನೆ, ಇವನ ಸಂಸ್ಕಾರಕ್ಕನುಸಾರ ಮಾನಸಿಕ ಭೋಗಗಳನ್ನ, ಸ್ವಪ್ನದಲ್ಲಿ ಸ್ಥೂಲ ಭೋಗ ಇಲ್ಲ, ಮಾನಸಿಕ ಭೋಗಗಳನ್ನ ಅನುಭವಿಸ್ತಾನೆ. ಸರಿಯಾಗಿ ನೋಡಿದ್ರೆ ಎಚ್ಚರದ ಭೋಗಾನು ಆತ್ಮನಿಗೆ ಸಂಬಂಧಪಟ್ಟಿಲ್ಲ, ಸ್ವಪ್ನದ ಭೋಗಾನು ಆತ್ಮನಿಗೆ ಸಂಬಂಧಪಟ್ಟಿಲ್ಲ. ಆದ್ರೆ ಸುಷುಪ್ತಿಗೆ ಹೋದಾಗ ಏನಾಗಿದೆ, ಅವನು ಸಾಕ್ಷಿ ಸ್ವರೂಪವಾಗಿರ್ತಾನೆ, ಯಾವುದಕ್ಕೂ ಅಂಟಿಲ್ಲ. ಅದಕ್ಕೆ ಆನಂದ ಸ್ವರೂಪವಾಗಿದ್ದಾನೆ, ಅರಿವಿನ ಸ್ವರೂಪವಾಗಿರ್ತಾನೆ. ಸೊ ಯಾಕೆಂದ್ರೆ ಸುಷುಪ್ತಿ ಅವಸ್ಥೆಯಲ್ಲಿ ನಿದ್ರಾ ಅವಸ್ಥೆ ಎಚ್ಚರಾವಸ್ಥೆ ಎರಡೂ ವಿಲೀನ ಆಗ್ಬಿಟ್ಟಿರುತ್ತೆ. ಆಮೇಲೆ ಅಲ್ಲಿ ಎಲ್ಲದಕ್ಕಿಂತ ತ್ರಿಪುಟಿ ಇರೋಲ್ಲ. ನಾನು ಮಲಗಿದ್ದೀನಿ, ನಾನು ಮಲಗಿರುವಾಗ ಈ ಆನಂದವನ್ನು ಹೀಗೆಲ್ಲ ಅವನಿಗೆ ತ್ರಿಪುಟಿ ಇರೋಲ್ಲ. ಆದ್ರೆ ಎದ್ದು ಮತ್ತೆ ಏನ್ ಮಾಡ್ತಾನೆ, ಅವನ ಅಭ್ಯಾಸದಿಂದ ಇಲ್ಲಿ ಎಲ್ಲವನ್ನು ತಿಳಿತಿರುವುದ ನನಗಲ್ಲಿ ಏನೂ ಗೊತ್ತಾಗ್ಲಿಲ್ಲ, ಆನಂದದ ಸ್ವರೂಪನಾಗಿದ್ದ. ಅದ್ರದ್ದು ಅವನಿಗೆ ಖಂಡಿತ ಅದಕ್ಕೆ ಆನಂದವಾಗಿತ್ತು, ಚೆನ್ನಾಗಿತ್ತು ಅಂತಾನೆ ಹೇಳ್ತಾನೆ. ಸೊ ಬಟ್ ಏನು ಬೇರೆ ಏನನ್ನು ಅವನು ತಿಳಿಯೋದಿಲ್ಲ. ಇವಾಗ ಹೇಳ್ತಾರೆ, ಈ ವಾಸನಾಕ್ಷಯದಿಂದ ಇದೆಲ್ಲ ಆಗ್ತಾ ಇದೆಯಲ್ಲ, ಈ ಮೂರ್ ಅವಸ್ಥೆ ಅನ್ನೋದು ಹೋಗಿ ಬಂದು ಮಾಡ್ತಾ ಇದೆಲ್ಲ, ಯಾವಾಗ ಇದರಿಂದ ನಮಗೆ ಬಿಡುಗಡೆ, ಯಾವಾಗ ನಾವು ಫ್ರೀ ಆಗ್ತೀವಿ ಅಂತಂದ್ರೆ ಅದಕ್ಕೆ ಇನ್ನೂ ಒಂದ್ ಸ್ವಲ್ಪ ಕಂಟಿನ್ಯೂ ಮಾಡ್ತಾರೆ. ಸುಷುಪ್ತಿ ಆದ್ಮತ್ತೆ ಏನಾಯ್ತು, ಪುನಶ್ಚ ಜನ್ಮಾಂತರ ಕರ್ಮಯೋಗ ಅಂತ. ಹಿಂದಿನ ಜನ್ಮಗಳಲ್ಲಿ ಮಾಡಿದ್ದ ಕರ್ಮಗಳ ಸಂಸ್ಕಾರ ಅಂತ ಆಗ್ಬಿಟ್ಟಿದೆ ಮನಸ್ಸಿನಲ್ಲಿ, ಅವನ ಸ್ವಭಾವ ಅಂತ ಆಗ್ಬಿಟ್ಟಿದೆ. ಸ್ವಲ್ಪ ಅಥವಾ ಈ ಜನ್ಮದಲ್ಲೂ ಯಾವ್ದಾದ್ರು ಅಭ್ಯಾಸ ಮಾಡ್ಕೊಂಡಿರ್ಬೋದು. ಸ್ವಲ್ಪ ಜನಕ್ಕೆ ಏನಾಗ್ಬೇಕು, ಅವ್ರಿಗೆ ಎದ್ದು ಅವರು ರೊಟೀನ್ ಮಾಡ್ಬೇಕು ಅಂತ ಸ್ವಭಾವ ಇರುತ್ತೆ. ಇನ್ನ ಸ್ವಲ್ಪ ಜನ ಎಚ್ಚರ ಆದಾಗ ನೋಡ್ಕೊಳ್ಳೋಣ ಅಂತ ಯಾವ ಸಂಕಲ್ಪನೂ ಮಾಡೋದಿಲ್ಲ. ಹೀಗೆಲ್ಲ ಬೇರೆ ಬೇರೆ ತರ ಇರುತ್ತೆ. ಒಟ್ಟಲ್ಲಿ ಅವ್ರವ್ರು ಹಾಕಿರೋ ಸಂಸ್ಕಾರಕ್ಕೆ ಅನುಸಾರ ಇನ್ನೊಂದು ಜನ್ಮ ಒಂದು ಎಚ್ಚರ ಆಗತ್ತೆ ಆ ಸಂಬಂಧದಿಂದ. ಸೈವ ಜೀವ ಸ್ವಪಿತಿ ಪ್ರಬುದ್ಧ, ಎಚ್ಚರಗೊಳ್ತಾನೆ. ತಿರುಗು ಏನಾಯ್ತು, ಅಲ್ಲಿ ಹೋಗ್ಬಿಟ್ಟು ಮೂರು ಪುರದಲ್ಲೂ ಓಡಾಡ್ತಾ ಇರ್ತಾನೆ. ಜಾಗೃತ, ಸ್ವಪ್ನ, ಸುಷುಪ್ತಿ ಅಂತ ಮೂರು ಪುರದಲ್ಲೂ ಸಂಚರಿಸ್ತಾ ವಿಷಯಗಳನ್ನ ಅನುಭವಿಸ್ತಾ ಸ್ವಲ್ಪ ಹೊತ್ತು ಏನು ಇಲ್ಲದೆ ಎಲ್ಲ ಏನು ಗೊತ್ತಾಗದೆ ಬರೀ ಆನಂದದಲ್ಲಿದ್ದು ಹೀಗೆಯೇ ಸಂಸಾರ ಚಕ್ರದಲ್ಲಿ ಇರ್ತಾನೆ. ಅವನಿಗೆ ಏನಾಯ್ತು, ಯಾವಾಗ ಶಾಸ್ತ್ರ ಆಚಾರ್ಯರಿಂದ ಸತ್ಸಂಗ ಸಿಕ್ಕಿ ಅವನಿಗೆ ವಿಚಾರ ಮಾಡೋ ಕಲೆ ಸಿಗ್ತೋ, ಶ್ರವಣ ಮಾಡೋಕೆ ಅವನಿಗೆ ಅವಕಾಶ ಸಿಕ್ತೋ, ತನ್ನ ಪರಮಾರ್ಥ ಸ್ವರೂಪವನ್ನು ಹೇಗೆ ತಿಳ್ಕೊಳ್ತಾನೆ, ನಾನು ಅಖಂಡ ಆನಂದ ಸ್ವರೂಪ, ನಾನು ಖಂಡಿತ ಸಂಸಾರಿ ಅಲ್ಲ, ನಾನು ಸಚ್ಚಿದಾನಂದ ಮಂಗಳ ಸ್ವರೂಪನಾಗಿದ್ದೀನಿ ಅಂದ್ಬಿಟ್ಟು ಸಹಜವಾಗಿ ಅವನಿಗೆ ಹೇಗಿರುತ್ತೆ, ಸಾಕ್ಷಿ ದೃಷ್ಟಿ. ಆವಾಗ ಅವನಿಗೆ ಅವಸ್ಥಾತ್ರಯದಲ್ಲಿ ಸತ್ಯತ್ವ ಬುದ್ಧಿ ಹೊರಟೋಗುತ್ತೆ. ಮೂರು ಅವಸ್ಥೆಯಲ್ಲೂ ಅವನಿಗೆ ಹೇಗಿದ್ದೇನೆ, ಸತ್ಯತ್ವ ಬುದ್ಧಿ ಹೊರಟೋಗತ್ತೆ. ಯಾವ್ದ್ರಲ್ಲೂ ನಾನು ನನ್ನದು ಅನ್ನೋದು ಖಂಡಿತ ಅವನಿಗೆ ಬರೋದಿಲ್ಲ. ಇದಕ್ಕೆ ವಾಸನಾಕ್ಷಯ ಅಂತಾನು ಹೇಳ್ತಾರೆ. ಇದು ಮಾತ್ರ ಮಹಾವಾಕ್ಯ ವಿಚಾರದಿಂದನೇ ಆಗ್ಬೇಕು. ಸೊ ಅಹಂ ಬ್ರಹ್ಮಾಸ್ಮಿ ಅಂತ ಬ್ರಹ್ಮಾತ್ಮ ಜ್ಞಾನದಿಂದನೇ ಆಗ್ಬೇಕು, ಇನ್ಯಾವುದ್ರಿಂದ ಈ ವಾಸನಾಕ್ಷಯ ಆಗೋದಿಲ್ಲ. ಸೊ ಇಲ್ಲಿ ಮಹಾವಾಕ್ಯದ ಉಪಯೋಗ ಎಷ್ಟೇ ಇದೆ ನಮಗೆ. ಯಾಕೆ ಇಷ್ಟೊಂದು ಮಹಾವಾಕ್ಯಕ್ಕೆ ಇಷ್ಟೊಂದು ಹೈಲೈಟ್ ಮಾಡ್ತಾರೆ ಅಂತಂದ್ರೆ, ಮಹಾವಾಕ್ಯದಿಂದ ಮಾತ್ರ ನಮಗೆ ಎರಡು ವಿಚಾರ ಮಾಡಕ್ ಬರುತ್ತೆ. ಒಂದು ಯಾರು ಅಂದ್ರೆ, ಯಾರನ್ನ ನಾವು ನಮ್ಮ ಕಲ್ಪನೆಯಲ್ಲಿ ಸೇರಿಸ್ಕೊಂಡಿದೀವಿ. ಯಾರನ್ನ ಸೇರಿಸ್ಕೊಂಡಿದೀವಿ, ದೇವರು ಅಂತ, ಈಶ್ವರ ಅಂತ ಒಬ್ಬನ ನಾವು ಕಲ್ಪನೆ ಮಾಡಿದ್ವಿ. ಯಾಕೆಂದ್ರೆ ನಮಗೆ ಎಲ್ಲ ಏನಾದ್ರು ದುಃಖ ಆದಾಗ, ಕಷ್ಟ ಆದಾಗ ಯಾರನ್ನ ಕೇಳ್ಕೊಳ್ತೀವಿ, ಒಬ್ಬ ದೇವರನ್ನ ಕೇಳ್ಕೊಳ್ತೀವಿ.
ಸೊ ಮಹಾವಾಕ್ಯ ಏನ್ ಮಾಡುತ್ತೆ, ಯಾರು ಈ ತರ ದೇವರಲ್ಲಿ ನಂಬಿದಾರು, ದೇವರ ಬಗ್ಗೆ ಒಂದು ದೃಢ ವಿಷಯ ಇದೆಯೋ, ದೇವರಿದಾನೆ ಅಂತ, ಅವರಿಗೆ ಮಾತ್ರ ಮಹಾವಾಕ್ಯ ಹೇಳಿದ್ರೆ ಉಪಯೋಗ ಆಗೋದು. ದೇವ್ರು ಇದಾನೆ ಇಲ್ಲ ಅಂತ ನಾಸ್ತಿಕನಾದವನಿಗೆ ಹೇಳಿದ್ರೆ ಉಪದೇಶ ಅರ್ಥ ಆಗುದಿಲ್ಲ. ಯಾರಿಗೆ ದೇವರಿದಾನೆ ಅಂತ ನಿಶ್ಚಯ ಇದೆಯೋ ಆವಾಗ ಅಂತವರಿಗೆ ಮಹಾವಾಕ್ಯದಲ್ಲಿ ತತ್ವಮಸಿ ಅಂತ ಉಪದೇಶ ಮಾಡ್ತಾರೆ. ಏನಂತ ಉಪದೇಶ ಮಾಡ್ತಾರೆ? ತತ್ವಮಸಿ ಅಂತ ಮಾಡೋವಾಗ ತತ್ ಅಂದ್ರೆ ಈಶ್ವರ, ಈಶ್ವರ ಅಂದ್ರೆ ಅದ್ರಲ್ಲಿ ಏನೇನ್ ಸೇರ್ಕೊಂಡಿದೆ ಅಂದ್ರೆ ಶುದ್ಧ ಚೈತನ್ಯ ಪ್ಲಸ್ ಶಕ್ತಿ, ಮಾಯಾಶಕ್ತಿ ಅಂತ ಕರಿಬಹುದು ನೀವು. ಶುದ್ಧ ಚೈತನ್ಯ ಪ್ಲಸ್ ಮಾಯಾಶಕ್ತಿ ಸೇರಿದಾಗ ಅದಕ್ಕೆ ಏನಾಯ್ತು? ಈಶ್ವರ ಅಂತ ಹೇಳ್ತಾರೆ. ಅದೇ ರೀತಿ ಶುದ್ಧ ಚೈತನ್ಯ ಅವಿದ್ಯಾಶಕ್ತಿ. ಹಾಗಾದ್ರೆ ಮಾಯೆಗೂ ಅವಿದ್ಯಾಗೂ ಏನು ಎರಡು ಒಂದೇ ಅಂತ ಹೇಳ್ತಾರಲ್ಲ, ಬೇರೆ ಅಂತಾನು ಹೇಳ್ತಿರಲ್ಲ ಅಂದ್ರೆ ಇಷ್ಟೇ ವ್ಯತ್ಯಾಸ. ಮಾಯೆ ತೋರೋದು, ಅವಿದ್ಯೆ ಅಂದುಕೊಳ್ಳೋದು ಅಷ್ಟೇ. ತೋರಿದ್ದನ್ನ ಸತ್ಯ ಅಂತ ಅಂದುಕೊಂಡ್ರೆ ಅದು ಇಗ್ನೋರೆನ್ಸ್. ತೋರಿದ್ದನ್ನ ನೋಡ್ತಾ ಅದಕ್ಕೆ ಕಾರಣವಾಗಿರೋದನ್ನ ಪರಮಾತ್ಮನ ನೋಡ್ಬಿಟ್ರೆ ಅದಕ್ಕೆ ಜ್ಞಾನ ಅಂತ. ಇಷ್ಟೇ ವ್ಯತ್ಯಾಸ ಇರುತ್ತೆ, ಜಾಸ್ತಿ ಏನಿಲ್ಲ. ಆದ್ರೆ ಮಾಯ ಏನ್ ಮಾಡುತ್ತೆ? ಜ್ಞಾನಿಗೂ ತೋರ್ಸತ್ತೆ. ಇವಾಗ ಪ್ರಪಂಚ ಜ್ಞಾನಿ ಆದವನಿಗೂ ಕಾಣಿಸುತ್ತೆ, ಅಜ್ಞಾನಿಗೂ ಕಾಣಿಸುತ್ತೆ. ಆದ್ರೆ ಅಜ್ಞಾನಿ ನೋಡೋದು ಹೇಗೆ? ದೃಷ್ಟಿ ನೋಡ್ತಾನೆ, ಎಲ್ಲವನ್ನೂ ಸತ್ಯವಾಗಿ ನೋಡ್ತಾನೆ. ಆದ್ರೆ ಜ್ಞಾನಿ ಹೇಗೆ ನೋಡ್ತಾನೆ? ವಿಚಾರದಿಂದ ಇವಾಗ ತಿಳಿದುಕೊಂಡ, ಓ ಇದೆಲ್ಲ ದೃಶ್ಯ, ಇದು ಯಾವುದು ನನಗೆ ಅಂಟಿಲ್ಲ ಅಂತ ಪುನಃ ಅವನು ಏನ್ ಮಾಡ್ತಾನೆ? ಅದನ್ನ ವಿಚಾರ ಮಾಡ್ತಾನೆ. ವಿಚಾರ ಮಾಡಿದ್ರೆ ಅವನಿಗೆ ಈ ವಾಸನಾಕ್ಷಯ ಆಗತ್ತೆ. ಸೊ ಆದ್ರೆ ಪ್ರಾರಬ್ಧ ಇರೋ ತನಕ ಶರೀರ ಇರೋದ್ರಿಂದ ಪ್ರಪಂಚ ಹೇಗಿದೆಯೋ ಹಾಗೆ ಕಾಣಿಸುತ್ತೆ. ಮೊದಲು ಹೇಗೆ ಕಾಣಿಸ್ತಿತ್ತೋ ಇವಾಗ್ಲೂ ಹಾಗೆ ಕಾಣಿಸುತ್ತೆ, ಏನು ವ್ಯತ್ಯಾಸ ಇಲ್ಲ, ಯಾವುದು ವ್ಯತ್ಯಾಸ ಆಗೋದಿಲ್ಲ. ಆದ್ರೆ ಅವನ ನಿಶ್ಚಯದಲ್ಲಿ ವ್ಯತ್ಯಾಸ ಆಗತ್ತೆ. ಅಜ್ಞಾನಿ ಏನ್ ನಿಶ್ಚಯ ಮಾಡಿದ್ದ? ಸತ್ಯ ಅಂತ ನಿಶ್ಚಯ ಮಾಡಿದ್ದ. ಆದ್ರೆ ಜ್ಞಾನಿ ಏನ್ ಮಾಡ್ತಾನೆ? ಇವಾಗ ಸತ್ಯ ಅಂತ ನಿಶ್ಚಯ ಮಾಡಿಲ್ಲ. ಇದೆಲ್ಲ ದೃಶ್ಯವೆಲ್ಲ ಅನಿತ್ಯ, ನಾನು ದೃಶ್ಯಕ್ಕೆ ಸಂಬಂಧಪಟ್ಟವನಲ್ಲ, ನಾನು ದ್ರಷ್ಟರು ಅಂತ ನಿಶ್ಚಯ ಅವನಿಗೆ ಬ್ರಹ್ಮ ಜ್ಞಾನದಿಂದ ಆಗತ್ತೆ. ಆದಾಗ ಅವನಿಗೆ ಏನಾಗತ್ತೆ? ಈ ಮೂರು ಇದರಿಂದ ತಪ್ಪಿಸ್ಕೋತಾನೆ, ಪುರತ್ರಯಗಳಿಂದ. ಅಂದ್ರೆ ಅವನಿಗೆ ಆಮೇಲೆ ಎಚ್ಚರ ಆಗೋದಿಲ್ಲ, ಸ್ವಪ್ನ ಇಲ್ಲ, ಸುಷುಪ್ತಿ ಇಲ್ಲ ಅಂತೆಲ್ಲ ಕಲ್ಪನೆ ಮಾಡಬೇಡಿ. ನಮ್ಮಂಗೆ ಎದ್ದು ಅವನು ಆ ವಿಚಾರ ಏನಿಲ್ಲ, ಎಲ್ಲದ್ರಲ್ಲೂ ಹೇಗಿದೆ ಅವನಿಗೆ, ಅವನು ಏನು ಅಭ್ಯಾಸ ಮಾಡ್ಕೊಂಡಿದ್ದಾನೋ ಸಹಜವಾಗಿ ಪ್ರವೃತ್ತಿಯಿಂದ ಏನ್ ನಡೆಯುತ್ತೋ ನಡೀತಾ ಇರುತ್ತೆ. ಅವನು ಎಲ್ಲ ಮಾಡೋವಾಗ್ಲೂ ಇದಕ್ಕೆಲ್ಲ ಅರ್ಥ ಮಾಡ್ಕೋಬೇಕು. ಅಂದ್ರೆ ಒಬ್ಬ ಆಕ್ಟರು ಡ್ರಾಮಾಲಿ ಆಕ್ಟ್ ಮಾಡ್ತಾ ಇದ್ದಾನೆ, ಅವನು ಹೇಗ್ ಮಾಡ್ತಾನೆ? ತನಗೆ ಗೊತ್ತು ಅವನಿಗೆ ತಾನು ಯಾರು ಅಂತ. ತನಗ್ ಗೊತ್ತಿದ್ರುನು ಅವನು ಒಂದು ರೋಲ್ ತಗೊಂಡಾಗ ಆ ರೋಲನ್ನ ಹೇಗ್ ಮಾಡ್ಬೇಕು ಹಾಗೆ ಮಾಡ್ತಾನೆ. ಆ ಡ್ರಾಮಾದಲ್ಲಿ ಯಾರನ್ನ ಅವನಿಗೆ ಹೆಂಡತಿ ಅಂತ ಹೇಳಿರ್ತಾರೋ ಅವಳನ್ನೇ ಹೆಂಡತಿ ಅಂತ ಹೇಳ್ತಾನೆ, ಯಾರನ್ನ ಮಗ ಅಂತ ಹೇಳಿದ್ರು ಅವನ್ನೇ ಮಗ ಅಂತ ಹೇಳ್ತಾನೆ. ಸೊ ಆದ್ರೆ ಅವನಿಗೆ ಚೆನ್ನಾಗಿ ಗೊತ್ತಿದೆ, ನನಗ್ ಮದುವೆನೂ ಆಗಿಲ್ಲ, ನನಗೆ ಹೆಂಡತಿನೂ ಇಲ್ಲ, ನನಗೆ ಮಗನೂ ಇಲ್ಲ ಅಂತ. ಆದ್ರೂನು ಡ್ರಾಮಾ ಮಾಡೋವಾಗ ಅಷ್ಟು ಚೆನ್ನಾಗಿ ಮಾಡ್ತಾನೆ. ಅದೇ ರೀತಿ ಜೀವನ್ ಮುಕ್ತನು ಅಷ್ಟೇ, ಅವನ ವ್ಯವಹಾರದಲ್ಲಿ ಯಾವ ಪ್ರಾಬ್ಲಮ್ ಇರೋಲ್ಲ, ಎಲ್ಲ ವ್ಯವಹಾರನೂ ಮಾಡ್ತಾನೆ. ಅವನಿಗೆ ಎಲ್ಲಿದಾನೋ, ಯಾವ ಅವಸ್ಥೆಯಲ್ಲಿದಾನೋ, ಯಾವ ವಾತಾವರಣದಲ್ಲಿ ಯಾವ ಸಿಚುವೇಶನ್ ಇದಾನೋ ಅದನ್ನ ಮಾಡ್ತಾನೆ. ಆದ್ರೆ ಹೇಗೆ ಡ್ರಾಮಾನಲ್ಲಿ ಇರೋವನಿಗೆ ಹೇಗೆ ಗೊತ್ತೋ ತನ್ನ ಸ್ವರೂಪ, ಇವನಿಗೂ ಅದು ತನ್ನ ಸ್ವರೂಪ ಅಷ್ಟೇ ಚೆನ್ನಾಗಿ ಗೊತ್ತು ಅಂತ ಹೇಳಿದ್ರು. ನಾಳೆ ಮುಂದಿನ ಮಂತ್ರಕ್ಕೆ ಹೋಗೋಣ. ಸ್ವಸ್ತಿ ಪ್ರಜಾಭ್ಯಾಂ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಮಹೀಷಾಂ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು, ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನಿ ದೇಶೋಯಂ ಶೋಭರಹಿತಃ. ಬ್ರಾಹ್ಮಣಾಃ ಸಂತು ನಿರ್ಭಯಾಃ. ಸರ್ವೇಷಾಂ ಸ್ವಸ್ತಿರ್ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಪೂರ್ಣಂ ಭವತು, ಸರ್ವೇಷಾಂ ಮಂಗಳಂ ಭವತು. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ.
सर्वे भद्राणि पश्यन्तु मा कश्चित् दुःखभाग् भवेत्।